ನಮಸ್ತೆ. 4/2/2026 ಬುಧವಾರ. ಇವತ್ತು ಸೂರ್ಯೋದಯ 6:45ಕ್ಕೆ, ಸೂರ್ಯಾಸ್ತಮನ 6:22. ಇವತ್ತಿನ ದಿನ ಪ್ರಕಾರ ಇವತ್ತು ವಿಶೇಷಗಳನ್ನು ನೋಡೋಣ. ಪೂರ್ವ ಪಾಲ್ಗುಣಿ ಅಂದರೆ ಪುಬ್ಬಾ ನಕ್ಷತ್ರ 6:46ರಿಂದ ರಾತ್ರಿ 10:12ವರೆಗೂ. ಆನಂತರ ಉತ್ತರ ಪಾಲ್ಗುಣಿ ಅಂದರೆ ಉತ್ತರ ನಕ್ಷತ್ರ ದಿನ ಪೂರ್ತಿ ಇರುತ್ತದೆ, ಅಂದರೆ ಮಾರನೇ ದಿನ ಸೂರ್ಯೋದಯದವರೆಗೆ ಇರುತ್ತದೆ. ಬೆಳಗ್ಗೆಯಿಂದ ರಾತ್ರಿ 10:12ವರೆಗೂ ಅಮೃತ ಮತ್ತು ಸ್ಥಿರ ಅಂದರೆ ಕಾರ್ಯಲಾಭ, ಆದ್ದರಿಂದ ಶುಭವಾಗಿದೆ. ಆನಂತರ ಬರುವಂಥ ಉತ್ತರ ನಕ್ಷತ್ರ ಅದು ಅಮೃತ ಆನಂದವು ಕೂಡಿ ಬರುತ್ತದೆ, ಆದ್ದರಿಂದಾಗಿ ಇವತ್ತು ದೋಷವಿಲ್ಲ. ಅದೇ ಸಮಯದಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂತಂದರೆ, ಸೂರ್ಯನ ಉದಯದಿಂದಲೇ ಲೆಕ್ಕಕ್ಕೆ ತಗೋಬೇಕು ಎಲ್ಲವನ್ನು. ಸೂರ್ಯನು ಉದಯದಿಂದ ಲೆಕ್ಕಕ್ಕೆ ತಗೊಂಡಾಗ ಒಂದು ನಕ್ಷತ್ರ ಒಂದು ದಿನ ಪೂರ್ತಿ ಇರೋದು ತುಂಬ ರೇರ್, ಕೆಲವು ದಿನಗಳಲ್ಲಿ ಮಾತ್ರವೇ ಇರುತ್ತದೆ. ಕೆಲವು ದಿನಗಳಲ್ಲಿ 3 ನಕ್ಷತ್ರ ಅಪರೂಪವಾಗಿರುತ್ತದೆ, ಕಾಮನ್ ಆಗಿ 2 ನಕ್ಷತ್ರ. ಆದ್ದರಿಂದ ಇವತ್ತು 2 ನಕ್ಷತ್ರ ಮಾತ್ರನೇ. 2 ನಕ್ಷತ್ರವು ಮಾನುಷೀಯ ಗಣ ಅಂದರೆ ಮನುಷ್ಯ ಗಣ. ಈ ಪುಬ್ಬಾ ಮತ್ತು ಉತ್ತರ ನಕ್ಷತ್ರದ ಪಾದಗಳು ಸಿಂಹರಾಶಿಯಲ್ಲಿ ಇರುತ್ತದೆ. ಆದರೂ ಉತ್ತರ ನಕ್ಷತ್ರ 1ನೇ ಪಾದ ಮಾತ್ರ ಸಿಂಹರಾಶಿ. ಉತ್ತರ ನಕ್ಷತ್ರದ 2, 3, 4ನೇ ಪಾದ ಅಂತಂದರೆ ಅದು ಕನ್ಯಾ ರಾಶಿಗೆ ಹೋಗುತ್ತದೆ. ಹಂಗಾಗಿ ಇವತ್ತು ನಕ್ಷತ್ರ ಪಾದಗಳನ್ನು ನೋಡಿದ್ರೆ 6:46ರಿಂದ 10:06ವರೆಗೂ ಪುಬ್ಬಾ ನಕ್ಷತ್ರ 2ನೇ ಪಾದ. ಆನಂತರ ಸಂಜೆ 4:08ವರೆಗೂ ಪುಬ್ಬಾ ನಕ್ಷತ್ರ 3ನೇ ಪಾದ, ಅಂದರೆ ಸಂಜೆ 4:08ವರೆಗೂ. 4:09ರಿಂದ ರಾತ್ರಿ 10:12ವರೆಗೂ ಪೂರ್ವ ಪಾಲ್ಗುಣಿ ಅಂದರೆ ಪುಬ್ಬಾ ನಕ್ಷತ್ರದ 4ನೇ ಪಾದ. ಇಷ್ಟಕ್ಕೆ ಪುಬ್ಬಾ ನಕ್ಷತ್ರವೇ ಮುಗಿತದೆ. ಅಲ್ಲಿಂದ ಉತ್ತರ ಪಾಲ್ಗುಣಿ ನಕ್ಷತ್ರ ರಾತ್ರಿ 10:12 ಮೇಲೆ ಬೆಳಗಿನ ಜಾವ 4:20ವರೆಗೂ 1ನೇ ಪಾದ. ಆನಂತರ ಉತ್ತರ ನಕ್ಷತ್ರದ 2ನೇ ಪಾದ ಪ್ರಾರಂಭವಾಗುತ್ತದೆ. ಹಂಗ ರಾತ್ರಿ 1ನೇ ಪಾದ ಮುಗಿಯುವವರೆಗೂ ಇದು ಸಿಂಹರಾಶಿಗಿರುತ್ತದೆ, ಅಂದರೆ ಬೆಳಗಿನ ಜಾವ 4:20ವರೆಗೂ. ಆನಂತರ ಉತ್ತರ ನಕ್ಷತ್ರದ 1ನೇ ಪಾದ ಮುಗಿದು 2ನೇ ಪಾದ ಸ್ಟಾರ್ಟ್ ಆಗೋದರಿಂದ ಇದು ಕನ್ಯಾ ರಾಶಿಗೆ ಸೇರುತ್ತದೆ. ಇದರಲ್ಲಿ ಅವರವರು ನಕ್ಷತ್ರ ಪಾದಗಳನ್ನು ತಿಳ್ಕೊಳ್ಳೋಕ್ಕೆ ಈಸಿ ಆಗುತ್ತದೆ. ನೆಕ್ಸ್ಟ್ ನಾವು ನೋಡುವಂಥ ಕೆಲವು ವಿಷಯಗಳು ಅಂದರೆ ಶುಭ ಸಮಯಗಳು ಅಂತ ಒಂದು ದಿನದಲ್ಲಿ ಬರುವಂಥದ್ದು. ಬೆಳಿಗ್ಗೆ 6:45ರಿಂದ 8:10, 9:41ರಿಂದ ಮಧ್ಯಾಹ್ನ 12:08, ಮಧ್ಯಾಹ್ನ 2:03ರಿಂದ 4:42, ಅದೇ ಥರ ಸಂಜೆ 6:55ರಿಂದ 7:10. ಇದರಲ್ಲಿ ವಿಶೇಷವಾಗಿ 7:10 ಮಾತ್ರ ಅಲ್ಲ, ಅಲ್ಲಿಂದಲೂ ಇನ್ನೂ ಶುಭವಾಗಿರುತ್ತದೆ ಅಂತ. ಅಂದರೆ ಬೆಳಗ್ಗೆ ಸೂರ್ಯೋದಯದ ಮೇಲೆ ಅಲ್ಲಿಯವರೆಗೂ ಶುಭವಾಗಿರುತ್ತದೆ ಅಂತ ಲೆಕ್ಕಕ್ಕೆ ತಗೋಬೋದು. ಆದರೂ ಬುಧವಾರ ರಾತ್ರಿ ಗುರುವಾರಕ್ಕೂ ಸೇರಿದರೆ ಬೆಳಿಗ್ಗೆಯೇ ಯಮಗಂಡ ಕಾಲ ಸ್ಟಾರ್ಟ್ ಆಗುತ್ತದೆ. ಆದ್ದರಿಂದ ಏನಿದ್ದರೂ ಸಂಜೆ 6:55ರಿಂದ ಬೆಳಿಗ್ಗೆವರೆಗೂ ಲೆಕ್ಕಕ್ಕೆ ತಗೋಬೋದು, ಅಂದರೆ ಸೂರ್ಯೋದಯಕ್ಕೆ ಮುಂಚೆವರೆಗೂ. ಇದನ್ನು ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡಿ. ಮತ್ತು ಇವತ್ತಿನ ದಿನದಲ್ಲಿ 100% ಅಶುಭ ಸಮಯವನ್ನು ನೋಡೋಣ. 8:12ರಿಂದ 9:39 ಯಮಗಂಡ ಕಾಲ, 12:10ರಿಂದ 12:57 ದುರ್ಮುಹೂರ್ತ ಮುಗಿಯುವಷ್ಟರಲ್ಲೇ ರಾಹುಕಾಲ ಪ್ರಾರಂಭವಾಗುತ್ತದೆ 12:34ಕ್ಕೆ. ಮಧ್ಯಾಹ್ನ 2 ಗಂಟೆ 1 ನಿಮಿಷದವರೆಗಿರುತ್ತದೆ ರಾಹುಕಾಲ. ಸಂಜೆ 4:44ರಿಂದ 6:53ವರೆಗೂ ಮೃತ್ಯು. ಬೆಳಗಿನ ಜಾವ 5:12ರಿಂದ 6:45ವರೆಗೂ ವಿಷಕಾಲ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನೆಲ್ಲ ಅವಾಯ್ಡ್ ಮಾಡಿ. ಈ ಸಮಯದಲ್ಲಿ ಕೆಟ್ಟ ಟೈಮಲ್ಲಿ ಒಳ್ಳೆಯ ಸಮಯದಲ್ಲಿ ಮಾಡುವಂಥ ಕಾರ್ಯಗಳು ಖಂಡಿತವಾಗಿ ಶುಭವಾಗಿರುತ್ತದೆ. ನಿಮ್ಮ ಕಾರ್ಯಗಳಿಗೆ ಅನುಕೂಲಕರವಾಗಿರುವಂಥ ಸಮಯವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸಾಮಾನ್ಯವಾಗಿ ನಾವು ಫಸ್ಟ್ ನಕ್ಷತ್ರ ಪುಬ್ಬಾ ಅಂತಂದಿವಿ, ಅಂದರೆ ಪೂರ್ವ ಪಾಲ್ಗುಣಿ ಅಂತ. ಪುಬ್ಬಾ ನಕ್ಷತ್ರದಲ್ಲಿ ಒಳ್ಳೆಯ ಕಾರ್ಯಗಳು ಮಾಡ್ಬೋದು, ಮುಹೂರ್ತ ಕಾರ್ಯಗಳಿಗೆ ಆ ನಕ್ಷತ್ರವಿಲ್ಲ. ಆದ್ದರಿಂದಾಗಿ ಒಳ್ಳೆಯ ಕಾರ್ಯಗಳನ್ನೇ ಇವತ್ತು ಧಾರಾಳವಾಗಿ ಮಾಡಿ, ಮುಹೂರ್ತ ಕಾರ್ಯಗಳು ಮಾತ್ರವಿಲ್ಲ.
ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.